ಫ್ರೂಟ್ ಮಾರ್ಕೆಟ್ ರೋಡು ಜಾಮು, ಇದು ಶಾಂತಿಪುರ ರೋಡು ಫುಲ್ ಜಾಮ್ ಆಗ್ಬಿಟ್ಟೈತೆ. ನೋಡಿ ನಮ್ಮ ಪಾಪು ಯಾವ ತರ ನೇರ್ಲೆ ಅಂತ ತಿನ್ಬಿಟ್ಟು ಮುಖ ಹೆಂಗ್ ಮಾಡುತ್ತೆ. ಅದು ಅದು ನೋಡಿ ಮುಖ ಯಾವ ತರ ಮಾಡುತ್ತೆ ಇವಾಗ. ಅಂದ್ರೆ ಬೀಜ ಬಿಸಾಕ್ಬಿಡುತ್ತೆ. ನಮ್ಮ ಪಾಪಗೆ ಗೊತ್ತು, ಫುಲ್ ಒಳಗೆ ಫುಲ್ ತಿನ್ಬಿಟ್ಟು ಆಚೆ ಕಡೆದು ಒಳಗಡೆ ಬಿಸಾಕ್ಬಿಡ್ತಾಳೆ. ಅದು ಒಳಗೇನೆ ಇರುತ್ತೆ, ಆಮೇಲೆ ಬಿಸಾಕ್ತಾಳೆ. ನಾನು ಈ ಅಕ್ಕಿ ಬುಕ್ ಮಾಡಿದ್ದು, ಇದು ಪ್ರೈಸ್ ಬಂದ್ಬಿಟ್ಟು ನನಗೆ 26 kg ಇದೆ, 1550 ಬಿತ್ತು. ನಾನು ಜೆಪ್ಟೋದಲ್ಲಿ ಆರ್ಡರ್ ಮಾಡಿದ್ದು, ಖಾಲಿ ಆಗಿಬಿಟ್ಟಿತ್ತು. ಎಮರ್ಜೆನ್ಸಿಗೆಲ್ಲ ಬೆಸ್ಟ್ ಯೂಸು ಜೆಪ್ಟೋ. ಮತ್ತೆ ಇನ್ನೊಂದು ಏನೇನು ಆರ್ಡರ್ ಮಾಡಿ ಓಪನ್ ಆಯ್ತು. ಬೆಳಗ್ಗೆ ಇವಾಗ ನಾನು ಎದ್ದಿದ್ದೀನಿ. ನಮ್ಮ ಪಾಪು ಎದ್ಬಿಟ್ಟು ಅಪ್ಪ ಹತ್ರ ಕೂತಿದೆ. ಇನ್ನ ರೆಡಿ ಆಗ್ಬಿಟ್ಟು ಡ್ಯೂಟಿಗೆ ಹೋಗ್ಬೇಕು. ಪಾಪುಗೆ ಇವಾಗ ಸ್ವಲ್ಪ ಹೊತ್ತು ರೌಂಡಿಂಗ್ ಓಡಿಸ್ತಾ ಇದ್ದೀನಿ. ನಾವು ಇನ್ನ ರೆಡಿನೇ ಆಗಿಲ್ಲ. ಆಂಟಿ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟು ಕೆಲ್ಸಕ್ಕೆ ಬಂದ್ಬಿಟ್ಟವ್ರೆ. ನಾವಂತೂ ಇನ್ನ ಗಲೀಜಾಗೆ ಇದ್ದೀವಿ. ಇಲ್ಲಿ ಇವಾಗ ನಾವು ಬಂದಿದ್ದೀವಿ ಎಂತಕ್ಕೆ ಅಂದ್ರೆ ಶಟರ್ ಓಪನ್ ಮಾಡಕ್ಕೆ. ಇದು ಆಂಟಿ ಓಪನ್ ಮಾಡ್ತಾ ಇದ್ದಾರೆ. ನಾನು ಈ ಶಟರ್ನ ಎತ್ತಬೇಕು. ಪಾಪು ಇಲ್ಲಿ ಕೂತಿದೆ, ಆರಾಮಾಗಿ ಆಟ ಆಡ್ತಾ ಇದೆ. ಹಲೋ ಹಲೋ. ಶಟರ್ ಓಪನ್ ಆಯ್ತು. ಪಾಪುಗೆ ಹಾಲು ರೆಡಿ. ಪಾಪುಗೆ ಹಾಲು ರೆಡಿ. ಫೈನಲಿ ನಾನು ರೆಡಿ ಆಗೋದೆ. ಇವಾಗ ಹಾಕ್ಕೋಬೇಕು ಕತ್ತಲ್ಲಿ ತಾಳಿ, ಕೈಯಲ್ಲಿ ಕೀ, ಅಷ್ಟೇ. ಇವತ್ತು ಸೇಮು ಅಪ್ಪ ಅಡುಗೆ ಮಾಡ್ತಾಯಿದ್ದಾರೆ, ಬೇಳೆ ಸಾರು ಮಾಡ್ತಾ ಇದ್ದಾರೆ. ಅದಕ್ಕೆ ಕುಕ್ಕರಲ್ಲಿ ಇಕ್ಕವ್ರೆ. ನಾನು ರೆಡಿ ಆಗಿಬಿಟ್ಟಿದ್ದೀನಿ, ನಾನು ಹೋಗ್ಬೇಕು ಡ್ಯೂಟಿ ಕಡೆ. ಅಮ್ಮಗೂ ಆಟ ಆಡಿಸ್ತಾ ಇದ್ದಾರೆ. ಏನಂತೀಯ ಲಕ್ಷ್ಮಮ್ಮ? ಹಲೋ ಹಲೋ ಹಲೋ. ಬೆಳಗ್ಗೆ ಸೌತೆಕಾಯಿ ತಿನ್ನೋಣ ಅಷ್ಟೇ. ಬೇಕಾ? ಫಸ್ಟ್ ನಿಯೋಟೌನ್ ಡ್ರಾಪ್ ಮಾಡಿದೆ. ನಿಯೋಟೌನ್ ಗೊಳ್ಳಳ್ಳಿ. ಅಲ್ಲಿಂದ 1 ಕಿಲೋಮೀಟ್ರು ಪಿಕಪ್ಗೆ ಹೋಗಿ ಅಲ್ಲಿಂದ ಇವಾಗ ಹತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಡ್ರಾಪ್ ಮಾಡಿದೆ. ಇವಾಗ ಬಂದೆ ನಾನು ಊಟ ಮಾಡೋಕ್ಕೆ. ಊಟ ಮಾಡಿಬಿಟ್ಟು ಗ್ಯಾಸ್ ಹಾಕ್ಸ್ಬಿಟ್ಟು ಇನ್ನೊಂದು ಕೆಲಸ ಇದೆ ಇವತ್ತು. ಇವಾಗ ಬಂದೆ ಗ್ಯಾಸ್ ಹಾಕ್ಸೋಕ್ಕೆ. ಎಲ್ಲೆಲ್ಲಿ ಸಿಗ್ತೈತೆ ಅಲ್ಲೆಲ್ಲ ಹಾಕ್ಸ್ಬಿಡ್ಬೇಕು. ಒಂದೊಂದು ಟೈಮಲ್ಲಿ ಸ್ಟಾಕ್ ಇರಲ್ಲ ಒಬ್ಬೊಬ್ರ ಹತ್ರ. ಅದಕ್ಕೋಸ್ಕರ ಸಿಕ್ಕಿದ ಜಾಗದಲ್ಲೆಲ್ಲ ಹಾಕ್ಸ್ತಾ ಇರಬೇಕು. ಅವಾಗ ಈ ಥರ ಟಾಯ್ಲೆಟ್ನ ಯೂಸ್ ಮಾಡ್ತಾ ಇರ್ತೀನಿ. ಯಾಕೆ ಅಂತಂದರೆ ಪಬ್ಲಿಕ್ ಟಾಯ್ಲೆಟಲ್ಲಿ ಪಬ್ಲಿಕ್ ಜಾಸ್ತಿ ಇರ್ತಾರೆ. ಅದಕ್ಕೋಸ್ಕರ ಗ್ಯಾಸ್ ಬಂಕಲ್ಲೇ ಇರ್ತೈತೆ ಬಾತ್ರೂಮು. ಅರ್ಜೆಂಟ್ ಬಂದಾಗ ಯೂಸ್ ಮಾಡ್ಕೊಳೋದು. ಇಲ್ಲಿ ಬಂದೆ. ಇವಾಗ ಏನು ಕೆಲಸ ಅಂತಂದರೆ ನಾನು ತಗೋಬೇಕು ಸರ್ಟಿಫಿಕೇಟು, ಬರ್ತ್ ಸರ್ಟಿಫಿಕೇಟ್ ತಗೋಬೇಕಾಯ್ತು. ಅದಕ್ಕೋಸ್ಕರ ಫೈನಲಿ ಕೆಲಸ ಮುಗೀತು. 2 days ಆದಮೇಲೆ ಕೊಡ್ತಾರಂತೆ ಬರ್ತ್ ಸರ್ಟಿಫಿಕೇಟು. ಇವಾಗ ಇದು ಬಂದಿದೆ, ಏನಂತಂದರೆ ಮೆಸೇಜ್ ಬಂದಿದೆ, ಫಸ್ಟ್ನೇ ಮೆಸೇಜ್. ಇನ್ನೊಂದು ಮೆಸೇಜ್ ಬಂದರೆ ಅವಾಗ ಬರಬೇಕಂತೆ ಅಷ್ಟೇ. 50 rupees ತೊಗೊತಾರೆ ಅಷ್ಟೇ. ಇವಾಗ ಡ್ಯೂಟಿಗಳು ಬೀಳ್ತಾ ಇಲ್ಲ ಇಲ್ಲೇ. ಅದಕ್ಕೋಸ್ಕರ ಗೆಸ್ಟ್ ಲೈನ್ ಹತ್ರ ಆರಾಮಾಗಿ ನೆರಳಲ್ಲಿ ಹಾಕೊಂಡಿದ್ದೀನಿ. ನಮ್ಮ ಬಾಯ್ಸ್ ಜೊತೆಯಲ್ಲಿ ಕಾಲ್ ಮಾಡ್ಕೊಂಡಿದ್ದೀನಿ. ನೋಡಿ ನಮ್ಮ ಬಾಯ್ಸ್ ಇವರೇ. ಅಂದರೆ ಎಷ್ಟು ದುಡ್ಡು 1 ರೂಪಾಯಿ ಇಲ್ಲ ಅಂತಂದ್ರೆ ಮಾತ್ರ ಎಷ್ಟು ಮಾತಾಡ್ತಾರೆ ಅಂದರೆ ನಾನೇ ಮೆಂಟ್ಲಾಗ್ಬಿಡ್ತೀನಿ. ಡ್ಯೂಟಿ ಬೀಳ್ತಾ ಇಲ್ಲ, ಹೀಟ್ ಜಾಸ್ತಿ ಆಗ್ಬಿಟ್ಟೈತೆ. ಅದಕ್ಕೆ ಏನು ಮಾಡೋದು, ಈ ಥರ ಅವಾಗ ಸೌತೆಕಾಯಿ ತಿಂತಾ ಇರಬೇಕು, ತಣ್ಣಗೆ ಇರಬೇಕು ಲೈಫಲ್ಲಿ. ಒಂದು ಡ್ಯೂಟಿ ಬಿದ್ದಿತ್ತು 300 ರೂಪಾಯಿದು PS ಕಾಲೇಜ್ ಹತ್ರಕ್ಕೆ.
ಇಲ್ಲಿ ಏನಾಗಿದೆ ಅಂತಂದರೆ ನಾನು ರೋಡ್ ಕ್ರಾಸ್ ಮಾಡ್ಕೊಂಡು ಆ ಕಡೆ ಹೋಗ್ಬೇಕು. ಇಲ್ಲಿ ಕ್ರಾಸ್ ಮಾಡ್ಬೇಕಂದ್ರೆ 3 ಕಿಲೋಮೀಟ್ರ್ ಹತ್ತಿಪಲ್ಲೆ ಹತ್ರ ಹೋಗ್ಬೇಕು, ಮತ್ತು ಹಂಗೆ ಸುತ್ಕೊಂಡು ಹಂಗೆ ಹೋಗ್ಬೇಕು. 6 ಕಿಲೋಮೀಟ್ರ್ ಆಗುತ್ತೆ ಪಿಕಪ್ಪು. ಅದಕ್ಕೆ ಏನು ಮಾಡಿದ್ರು ಅಂದರೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಪ್ಯಾಸೆಂಜರೇ ಕ್ಯಾನ್ಸಲ್ ಹೊಡೆದ್ಬಿಟ್ರು. ಬಂದೆ ಪಿಕಪ್ಗೆ. ಪಿಕಪ್ ಬಂದ್ಬಿಟ್ಟಿದ್ದು 3 ಕಿಲೋಮೀಟ್ರ್ ಇದೆ. ಹೋಗೋಗ ಏನೂ ಮಾಡೋಕ್ಕಾಗಲ್ಲ. ಬೊಮ್ಮಸಂದ್ರ ಫ್ಲೇವರ್ ಮೇಲೆ ಸಿಕ್ಕಾಪಟ್ಟೆ ಜಾಮ್ ಆಗ್ಬಿಟ್ಟೈತೆ. ಏನಕ್ಕೆ ಅಂತ ಗೊತ್ತಿಲ್ಲ. ಇದು ಯಾವ ಹತ್ರ ಜಾಮೋ, ಎಪ್ಪಡಿ ಜಾಮೋ ಏನೋ ಅಂತ ಗೊತ್ತಿಲ್ಲ. ಇವಾಗ ಅಲ್ಲಿಂದ ನೀಲಾದ್ರಿ ರೋಡು ಡ್ರಾಪ್ ಮಾಡಿದೆ. ನೀಲಾದ್ರಿ ಬೆಡದಾಸ್ಪುರ ರೋಡ್ ಡ್ರಾಪ್ ಮಾಡಿದೆ. ಇಲ್ಲಿಗೆ ಡ್ರಾಪ್ ಮಾಡಿರೋದು. ಇವಾಗ ಅಲ್ಲಿಂದ ಮಾಯಿಸಂದ್ರ ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದಾನೇ ಒಂದು ಬಿದ್ದೈತೆ, ಹೋಗೋಣ. ಮಾಯಾಸಂದ್ರ ಇಲ್ಲೇ ಡ್ರಾಪ್ ಮಾಡಿದ್ದೆ ಅಪಾರ್ಟ್ಮೆಂಟು. ಇವಾಗ ಬಿದ್ದಿದೆ ಇದು ಬೊಮ್ಮಸಂದ್ರಕ್ಕೆ. ಹೋಗೋಣ ಪಿಕಪ್ ನೋಡೋಣ ಎಷ್ಟು ಕಿಲೋಮೀಟ್ರ್ ಇದೆ ಅಂದ್ಬಿಟ್ಟು. ಇಲ್ಲೇ ರೋಡ್ ಸೈಡಲ್ಲೇ ಇದ್ದಾರೆ, ಹೋಗ್ತಾ ಇರೋಣ. ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಿಬಿಟ್ಟು ನೋಡೋದು. ಇವಾಗ ಅಲ್ಲಿಂದ ಇಲ್ಲಿ ಟಾಟಾ ಶೋರೂಮ್ ಡ್ರಾಪ್ ಮಾಡಿದೆ ಬೊಮ್ಮಸಂದ್ರ. ಇವಾಗ ಬಂದೆ ಊಟಕ್ಕೆ. ತುಂಬ ಹೊಟ್ಟೆ ಹಸಿತೈತೆ. ಇವಾಗ ನೇರಳೆ ಹಣ್ಣು ತೊಗೊತಾ ಇದ್ದೀನಿ. ಇಲ್ಲಿ KG 120 ರೂಪಾಯಿ. ಸಿಕ್ಬಿಟ್ರು ಇಲ್ಲೇ. ಹಂಗೆ ನೇರಳೆ ಹಣ್ಣು ತೊಗೊಂಡೆ. ಇವಾಗ ಹೋಗ್ತಾ ಇದ್ದೀನಿ ಮನೆ ಕಡೆ. ಹಾಂ, ಮನೆ ಕಡೆ ಹೋಗೋಣ ಅಂತ ಈ ಕಡೆ ಬಂದೆ. ಈ ಫ್ರೂಟ್ ಮಾರ್ಕೆಟ್ ಹತ್ರ ಫುಲ್ಲು ಜಾಮ್ ಆಗ್ಬಿಟ್ಟೈತೆ. ಫ್ರೂಟ್ ಮಾರ್ಕೆಟ್ ರೋಡು ಜಾಮು, ಇದು ಶಾಂತಿಪುರ ರೋಡು ಫುಲ್ಲು ಜಾಮ್ ಆಗ್ಬಿಟ್ಟೈತೆ. ಫೈನಲಿ ಬಂದೆ ನಾನು ಮನೆ ಹತ್ರ. ಅಪ್ಪ ಹಿಡ್ಕೊಂಡು ಆಟ ಆಡಿಸ್ತಾರೆ ಪಾಪುಗೆ. ನಮ್ಮವಳು ಬಟ್ಟೆ ವಾಶ್ ಮಾಡ್ತಾ ಇದ್ದಾಳೆ. ಬೇಗ ಬೇಗ ಚೆನ್ನಾಗಿ ತೊಳಿಬೇಕು. ಸ್ವಲ್ಪನಾರ ಗಲೀಜಿದ್ರೆ ಆ ಬಟ್ಟೆ ಎತ್ತು ಬಿಸಾಕ್ತೀನಿ, ಹೇಳ್ತಾ ಇದ್ದೀನಿ. ಹಲೋ ಓಯ್, ನಮ್ಮ ಪಾಪು ಇವಾಗ ನೇರಳೆ ಹಣ್ಣು ತಿಂತೈತೆ. ತಿನ್ನು ಪಾಪು, ತಿನ್ನು 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 ತಿನ್ನು. ಅವಳು ಬಟ್ಟೆ ಕ್ಲೀನಾಗಿ ವಾಶ್ ಮಾಡಿಕೊಡ್ತಾ ಇದ್ದಾಳೆ ಇವತ್ತು. ಹಲೋ ಹಲೋ ಡಿ ಡಿ ಎನ್ನಾಡಿ ಎನ್ನಾಡಿ இன்னைக்கு ಬಟ್ಟೆ கழுவுற இன்னைக்கு என்னத்துக்கு என்ன விசேஷம்? ஹலோ என்னாடி என்ன பேசு, நீ பேசுமா நீ எப்போவுமே பாரு சாப்பிட்டே இருக்குதா நீ. ನೋಡಿ ನಮ್ಮ ಪಾಪು ಯಾವ ಥರ ನೇರಳೆ ಅಂತ ತಿನ್ಬಿಟ್ಟು ಮುಖ ಹೆಂಗೆ ಮಾಡುತ್ತೆ. ಅದು ಅದು ನೋಡಿ ಮುಖ ಯಾವ ಥರ ಮಾಡುತ್ತೆ ಇವಾಗ. ಅಂದರೆ ಬೀಜ ಬಿಸಾಕ್ಬಿಡುತ್ತೆ. ನಮ್ಮ ಪಾಪಗೆ ಗೊತ್ತು. ಫುಲ್ಲು ಒಳಗೆ ಫುಲ್ಲು ತಿನ್ಬಿಟ್ಟು ಆಚೆ ಕಡೆದು ಒಳಗಡೆ ಬಿಸಾಕ್ಬಿಡ್ತಾಳೆ. ಅದು ಒಳಗೇನೆ ಇರುತ್ತೆ, ಆಮೇಲೆ ಬಿಸಾಕ್ತಾಳೆ. ಅದು ಯಾವ ಥರ ಮಾಡಾಕ್ತಾಳೆ ಅಂದರೆ ಫುಲ್ಲು ಈ ಥರ ವೈಟ್ ಮಾಡಿಬಿಡ್ತಾಳೆ. ನಾವಾದರೆ ಸ್ವಲ್ಪ ಈ ಥರ ಇಕ್ತೀನಿ. ಬಟ್ಟೆ ಬೇರೆ ಒಣಗಾಕೈತೆ, ಅದನ್ನು ಎತ್ತಬೇಕಂತೆ. ಯಾಕಂತಂದರೆ ಮಳೆ ಬರೋ ಥರ ಐತೆ. ನಮ್ಮವಳು ಬಟ್ಟೆ ಒಣಗಾಕ್ತಾ ಇದ್ದಾಳೆ. ಮಳೆ ಬರೋ ಥರ ಬೇರೆ ಐತೆ. ಆದರೆ ಏನು ಮಾಡೋಕ್ಕಾಗಲ್ಲ, ಮಳೆ ಬಂದರೆ ಎತ್ತಿಕ್ಬೇಕು ಅಲ್ಲಮ್ಮ. ಹಲೋ ಹೌದಲ್ಲ? ಅಷ್ಟೇ, ಹೌದು ಹೌದು ಅಷ್ಟೇ. ಇವಾಗ ಆಟ ಆಡ್ತಾ ಇದ್ದ ನನ್ನ ಮಗಳು ನನ್ನ ಜೊತೆ. ಏಯ್ 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 ಹಲೋ ಏಯ್ 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 ಏಯ್. ಸಿಕ್ಕಾಪಟ್ಟೆ ಮಳೆ ಬರ್ತೈತೆ, ತಣ್ಣಗೈತೆ ಇವಾಗ. ಪಾಪು ಮಲಗಿತ್ತು, ಇವು ಬಿಡೋ ಅಂತ ಹೇಳ್ತಾ ಇದೆ. ಯಾಕಮ್ಮ? ಹೌದಾ, ಓಕೆ ಓಕೆ, ಸರಿ ಸರಿ, ಮಲ್ಕೊ ಮಲ್ಕೊ ಮಲ್ಕೊ. ಹೋಗು ಹೋಗು, ಹಾಲು ಮಾಡ್ಕೊಡ್ತೀನಿ. ಹಾಲು ಮಾಡ್ಕೊಡ್ತೀನಿ. ಟಾಟಾ. ಇವಾಗ ನಮ್ಮ ಮಿಸ್ಸಸ್ಸು ಸುಮ್ಮನೆ ಅವಳ ಹತ್ರ ಯಾಕೆ ಬಸ್ಕೋಬೇಕು, ಕ್ಲೀನ್ ಮಾಡಿಬಿಡೋಣ. ಇದು ಆಲ್ರೆಡಿ ಎತ್ತಿದ್ದೀನಿ, ರೆಡಿ. ಇವಾಗ ಇರು
ಕ್ಲೀನ್ ಆಯ್ತಲ್ಲ ಮೇಡಮ್? ಹಾ ಹಾ ಹೌದು 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 ಹೌದು. ಏಯ್ ನೀ ಯಾಕೆ ಬೈತಾ ಇದ್ಯಾ? ರೆಡಿ. ನಮ್ಮವಳು ಕೆಲಸದಿಂದ ಬಂದ್ಲು, ಲಡ್ಡುಗಳು ತಂದವಳೆ, ಮತ್ತೆ ಬಾಳೆಹಣ್ಣು ತಂದವಳೆ, ಮತ್ತೆ ಕಡಂಗ್ಳಿ ತಂದವಳೆ. ಪಾಪು ಬಾರಿಸ್ತಾ, ಏಯ್ ಪಾಪು ನೀನು ತಿನ್ನಬಾರ್ದು ಸ್ವೀಟು ಜಾಸ್ತಿ. ಕೊಡು ಕೊಡಿಲಿ, ಕೊಡು, ತಿನ್ನಂಗಿಲ್ಲ ನೀನು ಸ್ವೀಟ್ ತಿನ್ಬೇಡ. ಇವಾಗ ಆರ್ಡ್ರ್ ಮಾಡಿದ್ದೆ, ಆರ್ಡ್ರ್ ರಿಸೀವ್ ಮಾಡಿದೆ. ಅಕ್ಕಿ ಮೂಟೆ ಖಾಲಿ ಆಗಿಬಿಟ್ಟಿತ್ತು. ಅಕ್ಕಿನೂ ಮತ್ತು ಒಂದು ಸ್ವಲ್ಪ ಸಣ್ಣ ಪುಟ್ಟ ಐಟಮ್ನ ಬುಕ್ ಮಾಡಿದ್ದಿದ್ದು. ಏನೇನು ಅಂತ ತೋರಿಸ್ತೀನಿ ಬನ್ನಿ. ನಾನು ಈ ಅಕ್ಕಿ ಬುಕ್ ಮಾಡಿದ್ದಿದ್ದು, ಇದು ಪ್ರೈಸ್ ಬಂದ್ಬಿಟ್ಟು ನನಗೆ 26 kg ಇದೆ. 1550 ಬಿತ್ತು. ನಾನು ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ದು, ಖಾಲಿ ಆಗಿಬಿಟ್ಟಿತ್ತು. ಎಮರ್ಜೆನ್ಸಿಗೆಲ್ಲ ಬೆಸ್ಟು ಯೂಸು ಜೆಪ್ಟೋ. ಮತ್ತು ಇನ್ನೊಂದು ಏನೇನು ಆರ್ಡ್ರ್ ಮಾಡಿದ್ದೆ ಅಂತ ತೋರಿಸ್ತೀನಿ. ಮತ್ತು ಇದೊಂದು ಆರ್ಡ್ರ್ ಮಾಡಿದೆ, ನಮ್ಮ ವೈಫ್ಗೆ ಬೇಕು ಅದಕ್ಕೋಸ್ಕರ. ಮತ್ತು ಇದು ಸೊಪ್ಪು ಬುಕ್ ಮಾಡಿದ್ದೀವಿ, ತಣ್ಣಗೈತೆ, ಫ್ರೆಶ್ ಆಗೈತೆ. ಮತ್ತು ಇನ್ನೊಂದು ಸೊಪ್ಪು ಬುಕ್ ಮಾಡಿದ್ದೀವಿ. ನೆಕ್ಸ್ಟ್ ಮತ್ತು ಇದು ನಮ್ಮ ಮಿಸಸ್ ಅವರ ತಂಗಿಗೆ ಇವು ಬೇಕು ಅಂತೂ, ಅದಕ್ಕೆ ತಂದಿದ್ದೀನಿ. ಇಷ್ಟು ಐಟಮ್ಗೆ 1698 ರೂಪಾಯಿ ಆಗಿದೆ. ಇರಮ್ಮ, ಅವ್ರ ಬೆಳೆ ಎದೊಳ್ತಾ ಇಲ್ಲ. ಹಲೋ ಲಕ್ಷ್ಮಿ, ಮೀನಾ, ಏನೋ ಸ್ವಲ್ಪ ಬೈದಿದ್ದಕ್ಕೆ ಫುಲ್ಲು ಬೇಜಾರಾಗ್ಬಿಟ್ಟಿದೆ. ಪಾಪು ಬೇರೆ ಅಳ್ತೈತೆ. ಮೀನಾ, ಏನು ಮಾಡೋದು, ಲೈಟಾಗಿ ಏನೋ ಅಂದ್ಬಿಟ್ಟೆ. ಅದು ಏನೋ ಕಟ್ ಮಾಡಬೇಕಾಯ್ತು ರೈಸ್ದು. ಇದು ಮೇಲ್ಗಡೆ ಅದು ಚಾಕು ತಗೊಂಡು ಮೇಲ್ಗಡೆ ಗೋಣಿನೇ ಕಟ್ ಮಾಡಿಬಿಡಿ. ಅದಕ್ಕೆ ನಾನು ಅದಕ್ಕೆ ಅಂದಿದ್ದು. ಅಷ್ಟಕ್ಕೆ ಫುಲ್ಲು ಬೇಜಾರಾಗಿ ಮಲ್ಕೊಬಿಟ್ಟೈತೆ. ನನ್ನ ಮಗಳು ಜಗಳ ಮಾಡ್ತಾವಳೆ. ಅಂತ ಹೇಳ್ತಾವಳೆ ಇವಾಗ. ಓಯ್ ಮೀನಾ, ಓಯ್. ಇವಾಗ ಸೊಪ್ಪು ಸಾರು ಮಾಡ್ತೈತೆ ನಮ್ಮ ಮಿಸಸ್ ಅವರ ತಂಗಿ. ನಾನು ಹೋಗ್ಬಿಟ್ಟು ಈಗ ರೈಸ್ಗೆ ಇಟ್ಬಿಡ್ತೀನಿ. ನಾನು ಇವಾಗ ರೈಸ್ಗೆ ರೆಡಿ ಮಾಡ್ಕೋಬೇಕು. ಸಾಕು ಅನಿಸುತ್ತೆ ಇದು. ಓಕೆ, ಚೂರು ಹಾಕ್ಬಿಡ್ತೀನಿ. ಉಳಿದ್ರೆ ಬೆಳಗ್ಗೆ ಮೊಸರನ್ನ ಆಗುತ್ತೆ, ಇದು ವೇಸ್ಟ್ ಆಗಲ್ಲ. ಓಕೆ, ರೈಸ್ಗೆ ಇಕ್ಬಿಟ್ಟು ಇವಾಗ ಆಗ್ತಾ ಇರುತ್ತೆ. ಒಂದು 10 ನಿಮಿಷ ಬಿಟ್ಬಿಟ್ರೆ ಸಾಕು, ಆಗ್ಬಿಡುತ್ತೆ. ಇವಾಗ ಇಕ್ಬಿಟ್ಟಿದ್ದೀನಿ. ಇವಾಗ ಎಲ್ಲ ರೆಡಿ ಆದಮೇಲೆ ಬಾರಿಸೋದೆ ಊಟ. ಅವಳಂತೂ ಸುಮ್ಮನೆ ಕುತ್ಕೊತಾ ಇಲ್ಲ, ಇಲ್ಲಿ ಬಂದು ಆಟ ಆಡ್ತೈತಿ ಇವಾಗ. ಹಾಯ್, ಡೋರ್ನ ಬಡಿತೈತೆ. ಹಲೋ 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 ಲಕ್ಷ್ಮಮ್ಮ, ಈ ಕಡೆ ನೋಡಮ್ಮ. ಪಲ್ಯ ರೆಡಿ ಆಗಿದೆ, ಎಲ್ರಿಗೂ ರೈಸ್ ಹಾಕ್ತಾ ಇದ್ದೀನಿ. ಇವಾಗ ಎಲ್ಲರೂ ರೈಸ್ ಹಾಕ್ಬಿಟ್ಟು ಮಸ್ತಾಗಿ ತಿಂತಾ ಇರೋದೆ. ಮಗುನ ಹಿಡ್ಕೊಂಡು ಬಾರಿಸ್ತಾ ಇದೆ, ನಮ್ಮವಳು ಬಾರಿಸ್ತಾ ಇದ್ದಾಳೆ. ನಾನು ಆಲ್ರೆಡಿ ತಿನ್ಬಿಟ್ಟೆ. ಇವಾಗ ಪಾಪುನ ನಾನು ಎತ್ಕೊಂಡೋಗಿ ಆಟ ಆಡಿಸ್ಬೇಕು, ಇಲ್ಲಾಂದ್ರೆ ಮಲಗಿದ್ರೆ ಮಲಗಿಸ್ಬಿಡ್ಬೇಕು.